ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಚೌಚೌಬಾತ್ ಮಾಡ್ತಾಯಿದ್ದೀನಿ. ಅದನ್ನ ಹೇಗೆ ಮಾಡಿದೆ ಅಂತ ಹೇಳ್ತೀನಿ ಬನ್ನಿ. ಫಸ್ಟು ಒಂದು ಬಾಣಲಿ ತಗೊಳ್ಳಿ. ಅದಕ್ಕೆ 1, 2 or 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ನೆಕ್ಸ್ಟು 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಫ್ರೈ ಮಾಡಿ. ಫ್ರೈ ಆದಮೇಲೆ ಒಂದು 4-5 ಹಸಿರು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ನೆಕ್ಸ್ಟು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಉಪ್ಪಿಟ್ಟಿಗೆ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ನಾನು ವೆಜಿಟೇಬಲ್ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು 5-6 ಬೀನ್ಸ್ ಅಂದರೆ ಹುಳ್ಳಿಕಾಯಿ, 1 ಕ್ಯಾರೆಟು ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಗೆ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಬೇಕಾದರೆ ಲಾಸ್ಟಲ್ಲಿ ಇಲ್ಲ ಮಿಡ್ಲಲ್ಲೇ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ. 1 ಟೊಮೆಟೊ ಕಟ್ ಮಾಡಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊಸ್ ಚೆನ್ನಾಗಿ ಬೆಂದಿರಬೇಕು. ಬೆಂದ ಮೇಲೆ ನಾನು ಬಿಸಿನೀರಿತ್ತು, ಬಿಸಿನೀರು ಆ್ಯಡ್ ಮಾಡ್ಕೊತಿದ್ದೀನಿ. ಯಾಕಂದರೆ ನಾನು ಇದು ಬ್ರೇಕ್ಫಾಸ್ಟ್ಗೆ ಮಾಡಿದ್ರಿಂದ ಸ್ವಲ್ಪ ಬೇಗ ಆಗಲಿ ಅಂತ ಬಿಸಿನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಕೇಸರಿ ಬಾತ್ಗೆ ಒಂದು ಬಾಣಲಿ ತೊಗೊಳ್ಳಿ. 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ನಾನು ಕೇಸರಿ ಬಾತ್ಗೆ ಸಣ್ಣ ರವೆ ತೊಗೊಂಡಿದ್ದೀನಿ. ಇದು ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ. ಇದನ್ನು ತುಪ್ಪದಲ್ಲೇ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟ್ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಇದೇ ಬಾಣಲಿನ ನಾನು ಉಪ್ಪಿಟ್ಟಿಗೆ ಬನ್ಸಿ ರವೆ ಆ್ಯಡ್ ಮಾಡ್ಕೊಂಡಿದ್ದೀನಿ 2 ಬೌಲು. ಅದನ್ನು ಚೆನ್ನಾಗಿ ಅದೇ ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಉಪ್ಪಿಟ್ಟಿಗೆ ನಾವು ನೀರು ಹಾಕಿ ಕುದೀತಿತ್ತಲ್ಲ, ಅದು ನೋಡ್ಕೊಳ್ಳಿ. ಕ್ಯಾರೆಟು ಇಲ್ಲ ಬೀನ್ಸು ಬೆಂದಿರುತ್ತೆ, ನೋಡಿಕೊಂಡು ಬನ್ಸಿ ರವೆ ಫ್ರೈ ಮಾಡ್ಕೊಂಡಿದ್ರಲ್ಲ ತುಪ್ಪದಲ್ಲೇ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ನಾನು ಇದು ಕೇಸರಿ ಬಾತ್ಗೆ ನಾನು ಆಲ್ರೆಡಿ 1/4 ಲೀಟ್ರ್ ಹಾಲು ಕುದಿಯೋಕೆ ಇಟ್ಟಿದ್ದೀನಿ. ನೆಕ್ಸ್ಟು ಉಪ್ಪಿಟ್ಟದು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಪ್ಲೇಟ್ ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡಿ ಸ್ಟವ್ ಮೇಲೆ ಇರಲಿ. ನೆಕ್ಸ್ಟು ನಾನು 1/4 ಲೀಟ್ರ್ ಹಾಲು ತೊಗೊಂಡಿದ್ದೆ ಕೇಸರಿ ಬಾತ್ಗೆ. ಅದಕ್ಕೆ ಅರ್ಧ ಕಪ್ಪು ರವೆ, ಸಣ್ಣ ರವೆ ಹುರಿದಿಟ್ಕೊಂಡಿದ್ನಲ್ಲ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಮಿಕ್ಸ್ ಮಾಡಾದಮೇಲೆ ಒಂಚೂರು ಚಿಟಿಕೆ ಕಲರ್ ಪೌಡರು ಅಂದರೆ ಕೇಸರಿ ಬಾತ್ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಸಕ್ಕರೆ 1 ಕಪ್ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಾದಮೇಲೆ 2 ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡಿಕೊಂಡು ಅದಕ್ಕೆ 2 ಲವಂಗ ಆ್ಯಡ್ ಮಾಡಿಕೊಂಡು ಈ ಟೈಮಲ್ಲಿ ಏಲಕ್ಕಿ ಕಾಳು ಪೌಡರ್ ಇದ್ದರೆ ಆ್ಯಡ್ ಮಾಡಿಕೊಂಡು ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಹುರ್ಕೊಂಡಿದ್ರೆ ಅದು ಆ್ಯಡ್ ಮಾಡಿದ್ರೆ ಕೇಸರಿ ಬಾತ್ ರೆಡಿ ಇದೆ. ನೆಕ್ಸ್ಟ್ ಇದು ಉಪ್ಪಿಟ್ಟಾಗಿ ರೆಡಿ ಇದೆ ನೋಡಿ. ಸ್ಟವ್ ಆಫ್ ಮಾಡಿ ಸ್ಟವ್ ಮೇಲೆ ಬಿಟ್ಟಿದ್ದರಿಂದ ಬಿಸಿಗೆ ಅದು ರೆಡಿ ಇದೆ. ನೆಕ್ಸ್ಟು ಕೇಸರಿ ಬಾತು ರೆಡಿ ಇದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.